ನೀವು ನೋಡ್ತಾ ಇದ್ರೆ DMS ನ್ಯೂಸ್. ನಾನು ನಜೀರ್ ಅಹಮದ್ ಚೋರ್ಗಸ್ತಿ. ಪ್ರಜಾಸೌಧ ಸ್ಥಳ ವಿರೋಧಿಸಿ 8ನೇ ದಿನಕ್ಕೆ ಕಾಲಿಟ್ಟ ಧರಣಿ ಸತ್ಯಾಗ್ರಹ. ಧರಣಿಗೆ ನಾಥಪಂಥ್ ಜೋಗಿ ಸಮಾಜ ಸಾಥ್. ತಾಳಿಕೋಟೆ ತಾಲೂಕಿನ ಮೇಲೇಶ್ವರ ಗ್ರಾಮದ ಹತ್ತಿರ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಗುರುತಿಸಲಾದ ಸ್ಥಳವನ್ನ ವಿರೋಧಿಸಿ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ಕಟ್ಟಡ ನಿರ್ಮಿಸುವಂತೆ ಒತ್ತಾಯಿಸಿ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿಯ ವತಿಯಿಂದ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ಸೋಮವಾರ 7ನೇ ದಿನದ ಸತ್ಯಾಗ್ರಹವು ಶ್ರೀ ನಾಥಪಂಥ ಜೋಗಿ ಸಮಾಜ ತಾಳಿಕೋಟೆ ವತಿಯಿಂದ ಧರಣಿ ಸತ್ಯಾಗ್ರಹಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ರು. ತಾಲೂಕು ಹೋರಾಟ ಸಮಿತಿ ಪ್ರಧಾನ ಕಾರ್ಯದರ್ಶಿ ಕಾಶಿನಾಥ್ ಮುರಾಳ್ ಮಾತನಾಡಿ, ಈ ಹೋರಾಟ 8 ದಿನಗಳಿಂದ ನಡೆಯುತ್ತಿದ್ದರೂ ಸಹ ಜಿಲ್ಲಾ ಆಡಳಿತದಿಂದ ಯಾವುದೇ ಸಕಾರಾತ್ಮಕ ಸ್ಪಂದನೆ ಸಿಗದೇ ಇರುವುದರಿಂದ ಈ ಹೋರಾಟ ಇನ್ನೆರಡು ದಿನಗಳಲ್ಲಿ ಉಗ್ರವಾದ ಹೋರಾಟ ತಲುಪುವುದರಲ್ಲಿ ಸಂದೇಹವಿಲ್ಲ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗುವ ಹಾಗೆ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ನಿರ್ಮಾಣವಾಗಬೇಕು. ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಆಡಳಿತ ಕೂಡಲೇ ಈಗ ನಿಗದಿಪಡಿಸಿದ ಸ್ಥಳವನ್ನ ರದ್ದುಪಡಿಸಬೇಕು ಹಾಗೂ ಪಟ್ಟಣದಲ್ಲಿರುವ ಸರ್ಕಾರಿ ಜಾಗದಲ್ಲಿಯೇ ಪ್ರಜಾಸೌಧವನ್ನ ನಿರ್ಮಾಣ ಮಾಡಿ ಎಂದು ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ನಾಥಪಂಥ ಜೋಗಿ ಸಮಾಜದ ಹಿರಿಯರಾದ ನಾರಾಯಣ್ ಇಂಗಮೋರೆ, ಬಸವನಾಥ್ ಭಂಡಾರಿ, ನಾಗೇಶ್ ಇಂಗಮೋರೆ, ಬಸವನಾಥ್ ಭಂಡಾರಿ, ನಾಗಪ್ಪ ಇಂಗಮೋರೆ, ಭೀಮಾನಾಥ್ ಭಂಡಾರಿ, ದೇವುಜಿನಾಥ್ ಇಂಗಮೋರ, ದೇವಾನಂದ್ ಇಂಗಮೋರೆ, ನಾನೇಶ್ವರ್ ಇಂಗಮೋರೆ, ದೇವಾಜಿ ಇಂಗಮೋರೆ, ಸಿದ್ದು ಇಂಗಮೋರೆ, ಬಸವರಾಜ್ ಭಂಡಾರಿ, ಸುರೇಶ್ ಇಂಗಮೋರೆ, ಮನೋಜ್ ಭಂಡಾರಿ, ನವನಾಥ್ ಇಂಗಮೋರೆ, ಬಸು ಭಂಡಾರಿ, ರಮೇಶ್ ಭಂಡಾರಿ, ದುರ್ಗಾನಾಥ್ ಭಂಡಾರಿ, ನಾರಾಯಣ್ ಇಂಗಮೋರೆ, ನಾನೇಶ್ವರ್ ಇಂಗಮೋರೆ, ಆಕಾಶ್ ಭಂಡಾರಿ, ರಾಹುಲ್ ಇಂಗಮೋರೆ, ವಿನಾಯಕ್ ಇಂಗಮೋರೆ, ಹೋರಾಟ ಸಮಿತಿ ಅಧ್ಯಕ್ಷ ದಶರಥ್ ಸಿಂಗ್ ಮನ್ಗೋಳಿ, SB ಕಟ್ಟಿಮನಿ, RS ಪಾಟೀಲ್ ಕೂಚಬಾಳ, ಮುತ್ತಪ್ಪ ಚಮ್ಲಾಪುರ್, ಅಮೀನ್ ಸಾಬ್ ನಿಡಗುಂದಿ, ಮುರುಗೆಪ್ಪ ಸರ್ಶೆಟ್ಟಿ, ಮಾಸೂಮ್ ಸಾಬ್ ಕೆಂಬಾವಿ, ಮೆಹಬೂಬ್ ಚೋರಗಸ್ತಿ, ಅಶೋಕ್ ಚಿನ್ಗೂಡಿ, ಪ್ರಕಾಶ್ ಅಜೇರಿ, ವಿಠಲ್ ಅಜೇರಿ, ಮುದುಕಪ್ಪ ಬಡಿಗೇರ್, ಮಹೇಶ್ ಚಲ್ವಾದಿ, ಅಮಿತ್ ಮನ್ಗೋಳಿ, ರವಿ ಕಟ್ಟಿಮನಿ, ಮಂಜುನಾಥ್ ಶೆಟ್ಟಿ, ತಿಪ್ಪಣ್ಣ ಸಜ್ಜನ್, ರಾಮಣ್ಣ ಕಟ್ಟಿಮನಿ, ಸಂಜು ಬರ್ದೇನಾಳ್, ರಾಜು ಅಜೇರಿ, ನಿಂಗನಗೌಡ ದೇಸಾಯಿ, ಪ್ರಸಾದ್ ತಿವಾರಿ, ನಿತಿನ್ ವಿಜಾಪುರ್, ಸಿರಿಸುಕುಮಾರ್ ಅಜೇರಿ ಹಾಗೂ ಪಟ್ಟಣದ ಎಲ್ಲಾ ಸಮಾಜದ ಗುರು ಹಿರಿಯರು ಹಾಜರಿದ್ದರು. ವರದಿ ನಜೀರ್ ಚೋರಗಸ್ತಿ, DMS ನ್ಯೂಸ್. ಸ್ಥಳವನ್ನ ರದ್ದುಗೊಳಿಸಿ ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡ್ಬೇಕಂತ ಹೇಳಿ ಈ ತಾಳಿಕೋಟೆ ಹೋರಾಟ ಸಮಿತಿಯವರ ದಲಿತ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು, ಈ ದಲಿತ ಸತ್ಯಾಗ್ರಹಕ್ಕೆ ಸುಮಾರು 8 ದಿನಗಳ ಕಾಲ ಎಲ್ಲ ಸಮಾಜದ ಹಿರಿಯರು ತಮ್ಮ 1 ದಿನದ ದಲಿತ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದಾರೆ ಹಾಗೂ ಇನ್ನೂ ಅನೇಕ ಸಮಾಜದವರು ಮುಂದಿನ ದಿನಗಳಲ್ಲಿ ಈ ದಲಿತ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದಕ್ಕೆ 7ನೇ ದಿವಸ ಈ ದಲಿತ ಸತ್ಯಾಗ್ರಹದ ದಿನ ನಾಥಪಂಥಿ ಸಮಾಜ, ಜೋಗಿ ಸಮಾಜ ತಾಳಿಕೋಟೆಯವರು ನಡೆಸಿಕೊಟ್ಟಿದ್ದಕ್ಕೆ ಈ ತಾಳಿಕೋಟೆ ಹೋರಾಟ ಸಮಿತಿಯಿಂದ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ. ಈ ದಲಿತ ಸತ್ಯಾಗ್ರಹದ ಕುರಿತು ನಾಥಪಂಥಿ ಜೋಗಿ ಸಮಾಜದ ಮುಖಂಡರಾದ ನಾನೇಶ್ವರ್ ಇಂಗಮರವರು 2 ಮಾತಾಡಬೇಕಂತ ಇಷ್ಟಪಡ್ತಾರೆ. ಹಿರಿಯರು ನಮಸ್ಕರಿಸುತ್ತಾ, ತಾಳಿಕೋಟೆ ತಾಲೂಕಾ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾದ ಧರಣಿ ಸತ್ಯಾಗ್ರಹಕ್ಕೆ ನಮ್ಮ ಜೋಗಿ ಸಮಾಜದ ವತಿಯಿಂದ ಇಂದಿನ ದಿವಸ ಸಂಪೂರ್ಣ ಬೆಂಬಲವನ್ನು ನೀಡುತ್ತಿದ್ದು, ಮುಂದೆಯೂ ಕೂಡ ಇದೇ ತರಹ ಬೆಂಬಲವನ್ನು ಸಂಪೂರ್ಣವಾಗಿ ನೀಡುತ್ತಾ ಬರುತ್ತೇವೆ. ಕಾರಣ, ಪ್ರಜಾಸೌಧವನ್ನು ಮೈಲೇಶ್ವರ ಗ್ರಾಮದಲ್ಲಿ ನಿರ್ಮಿಸಲಾದ ಕಾರಣ ಅಲ್ಲಿಗೆ ಹೋಗಲು ಬರಲು ಅನಾನುಕೂಲವಿರುವ ಕಾರಣ ಈ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಇವತ್ತಿನ ದಿವಸ ತಾಳಿಕೋಟೆಯಲ್ಲಿ ಹಮ್ಮಿಕೊಂಡ ಸತ್ಯಾಗ್ರಹಕ್ಕೆ ನಾಥಪಂಥಿ ಜೋಗಿ ಸಮಾಜದ ವತಿಯಿಂದ ನಾವು ಇಂದು ಸಂಪೂರ್ಣ ಬೆಂಬಲವನ್ನು ನೀಡುತ್ತಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ತಾಳಿಕೋಟೆಯ ಆರಾಧ್ಯ ದೈವ ಶ್ರೀ ಗುರು ದತ್ತಪ್ಪ ಸ್ವಾಮಿಗಳನ್ನು ಸ್ಮರಿಸುತ್ತಾ, ತಾಳಿಕೋಟೆ ತಾಲೂಕಾ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಂತ ಧರಣಿ ಸತ್ಯಾಗ್ರಹ ಇವತ್ತು 7ನೇ ದಿವಸ. ಈ 7ನೇ ದಿವಸದ ಧರಣಿ ಸತ್ಯಾಗ್ರಹದಲ್ಲಿ ನಾಥಪಂಥ ಸಮಾಜ, ಜೋಗಿ ಸಮಾಜ ಹಾಗೂ ಅಮಿತ್ ಸಿಂಗ್ ಮಡಗುಳಿ ಇವರ ಗೆಳೆಯರ ಒಳಗೆ ಕೂಡಿಕೊಂಡು 7ನೇ ದಿವಸದ ಧರಣಿ ಸತ್ಯಾಗ್ರಹವನ್ನು ಯಶಸ್ವಿಗೊಳಿಸಿದ್ದೀರಿ. ತಮ್ಮೆಲ್ಲಕ್ಕೂ ಪಾಲಿಕೆ ವ್ಯವಸ್ಥೆ ಮುಖಾಂತರ ಈ ಸತ್ಯಾಗ್ರಹವನ್ನು ಅರ್ಥ ಮಾಡ್ತೀವಿ. ಈಗಾಗಲೇ
7 ದಿವಸ ಆಯ್ತು ನಾವು ಧರಣಿ ಸತ್ಯಾಗ್ರಹ ಮಾಡಕ್ಕೆ. ನಮಗೆ ತಹಸೀಲ್ದಾರ್ ವಿಜಯಕುಮಾರ್ ಕಾಡೂರವ್ರ ಕಾಟಕ್ಕೆ ಬಂದ ಜನ ಹೌದಾ ಬಂದು ಹೋಗಿ ತುಂಬಾ ನಮ್ಮ ಅಭಿಪ್ರಾಯ ತಿಳ್ಕೊಂಡಾರ. ನಮ್ಮ ಅಭಿಪ್ರಾಯ ಸ್ಪಷ್ಟ ಹೇಳಿದೀವಿ. ಈಗೇನ ಪ್ರಜಾಸೌಧ ನಿರ್ಮಾಣಕ್ಕೆ ಜಾಗ ತಗೊಂಡು ಅಲ್ಲೇ ಮಾಡ್ಬೇಕಂತಿದ್ದೀವಿ. ನಾವು ಕಷ್ಟ ಕೊಟ್ಟು ಹೊಟ್ಟಿದ್ದೀರಿ. ಆ ಜಾಗ ರದ್ದುಪಡಿಸ್ತೀನಿ ಅಂತ ನಮ್ಗೆ ಎತ್ತಿ ಬರೋದು ಯಾರು ಬರೋರು ಫಸ್ಟ್ ಆ ಜಾಗ ರದ್ದು ಆಗ್ಬೇಕು. ತದನಂತರ ಈಗಾಗಲೇ ನಾವು ಸೂಚಿಸುವಂತ 2-3 ಸ್ಥಳಗಳಲ್ಲಿ ಸಾರ್ವಜನಿಕರು ಎಲ್ಲರಿಗೂ ಅನುಕೂಲವಾಗಂತ ಕೇವಲ ಕೆಲವೇ ಜನರಿಗೆ ಅನುಕೂಲವಾಗಂತ ಸ್ಥಳದಲ್ಲಿ ನಾವು ಹೋರಾಟ ಸಮಿತಿಯವರಾಗಲಿ ಈ ಊರಿನ ಹೆಚ್ಚಿನ ಸಂಖ್ಯೆಯ ನಾಗರಿಕರು ಯಾರೂ ಕಮ್ಮಿ ಇಲ್ಲ. ಈಗಾಗಲೇ 7 ದಿವಸಕ್ಕೆ 7 ಮಂದಿ ಸಮಾಜದವರು ಭಾಗವಹಿಸಿದ್ದೀವಿ. ಇನ್ನೂ ಬೇಡಿಕೆ ಸಾಕಷ್ಟು ಸಮಾಜದ ಗಣ್ಯರಿಗೆ ಎಲ್ಲಾ ಸಮಾಜದವರಿಗೆ ಒಂದೊಂದು ಬಾಳೆ ಬರ್ತದೆ. ಎಲ್ಲಾ ಬಾಳೆ ಬರ್ತದೆ. ಹಬ್ಬನ ಒಳ್ಳೆ ಹಬ್ಬ ಇರೋದ್ರಿಂದ 12 ತಾರೀಕಿಗೆ ಸಾಯಂಕಾಲ ಧರಣಿ ಸತ್ಯಾಗ್ರಹ ಮುಗಿದು ಹೋರಾಟ ಸಮಿತಿಯ ಕೆಲವು ಪದಾಧಿಕಾರಿಗಳು ಸೇರ್ಕೊಂಡು ಮುಂದಿನ ಹೋರಾಟದ ತೀರ್ಮಾನವನ್ನು ನಾವು ಕೈಗೊಳ್ತೀವಿ. ಕೈಗೊಂಡಿದ್ದ ತೀರ್ಮಾನದಿಂದ ನಮ್ಮೆಲ್ಲರ ಇರಬೇಕು, ಎಲ್ಲ ಸಮಾಜದವ್ರು ಬೆಂಬಲಿರಬೇಕು. ಯಾಕಂದ್ರೆ ನೀವು ಹೋರಾಟ ಮಾಡಕತ್ತೀವಿ ನನ್ನ ಹೋರಾಟ ಸಮಿತಿಗೆ ಅಷ್ಟೇ ಸಂಬಂಧ ಅಲ್ಲ, ನಮ್ಗೆ ಅಷ್ಟೇ ದೂರ ಆಗಂಗಿಲ್ಲ. ಕೆಲವರಿಗೆ ಹತ್ತಿರ ಆಗಬಹುದು, ಅಲ್ಲಿ ಆಜುಬಾಜು ಹೊಲ ಇದ್ದವರಿಗೆ ಆ ಗ್ರಾಮದವರಿಗೆ ಕೊಟ್ಟೋರಿಗೆ ಅನುಕೂಲ ಆಗ್ಬಹುದು. ಆದ್ರೆ ಕಷ್ಟ ಆಗೋದು ನಮಗೆ ಎಲ್ಲರಿಗೆ. ಯಾಕಂದ್ರೆ ಪ್ರತಿನಿತ್ಯ ತೊಂದರೆ ಅನುಭವಿಸ್ಬೇಕಾಗ್ತದೆ. ನಾನು ಆಗೋದ್ರಿಂದ ಆ ಇದಕ್ಕೆ ನಾವು ಯಾರು ಒಪ್ಪಂದಾರ ಯಾರೇ ನಮ್ಗೆ ಒಪ್ಪಂದ್ ಬಂದ್ರು ನಮ್ದು ಒಂದೇ ಒಂದು ಆ ಜಾಗ ರದ್ದು ಮಾಡ್ಬೇಕು. ನಾವು ಸ್ಥಳದಲ್ಲಿ ಇನ್ನೊಂದು ಸ್ವಲ್ಪ ತರ ನಾವು ಸಹಿಸ್ಕೊಳ್ತೀವಿ. ಇಷ್ಟು ವರ್ಷ ಹೋಗ್ಯಾರ ತಾಲೂಕಾಗಿ 12 ವರ್ಷ ಆಗ್ಯಾರ. ಈಗಾಗಲೇ ನಮ್ ಗಮನಕ್ಕೆ ಸರ್ಕಾರ ಮಟ್ಟದೊಳಗೆ 2017ರಿಂದ 2019ರವರೆಗೆ ಈಗೇನ ಪಂಚಾಯತ್ ಕೆರೆ ಅಂತ ಅಂತೀವಲ್ಲ ಅದು ತಾತ್ಕಾಲಿಕ ಅಥವಾ ಕಾಲ್ಪನಿಕ ಕೆರೆ ಅಂತ ದಾಖಲೆಗಳು ನಾವು ಈಗಾಗಲೇ 2017ರಿಂದ ತಾಳಿಕೋಟೆಯ ತಾಲೂಕಾ ತಹಸೀಲ್ದಾರು, ಮುದ್ದೇಬಾಲ್ ತಹಸೀಲ್ದಾರು, ವಿಭಾಗೀಯ ಅಧಿಕಾರಿಗಳು AC ಅವರು ಎಲ್ಲರೂ ಅದನ್ನ ಪ್ರಜಾಸೌಧ ಮಾಡಿ ಅಂತ ತಿಳ್ಕೊಂಡು ಈಗಾಗಲೇ DC ಅವರಿಗೆ ಮನವಿ ಕೊಟ್ಟಾರ. DC ಅವರು ಆ ಮನವಿಯನ್ನು ಸ್ವೀಕರಿಸಿ ಮಾಡಿ ನೀವು ಬರೀ ಇಷ್ಟೇ ಆಗೋದಿಲ್ಲ ಅದ್ರ ಫೋಟೋ ಹಾಕ್ರಿ. ಹಾಗೂ ಅದಕ್ಕೆ ಸಂಬಂಧಪಟ್ಟಂತ NOC ಕೊಟ್ಟು ನಮ್ಮ ಮ್ಯಾಗ ಹೆಲ್ತ್ನವ್ರು NOC ಕೊಟ್ಟಿದ್ದಾರೆ, ಮುನ್ಸಿಪಾಲಿಟಿ NOC ಕೊಟ್ಟಿದ್ದಾರೆ, ಕ್ಲೀನರ್ NOC ಕೊಟ್ಟಿದ್ದಾರೆ. ಮತ್ತು ಅದು ಕೆರಿನೇ ಅಲ್ಲ, ಅದು ಕೆರೆ ಲಿಸ್ಟ್ನೊಳಗೆ ನಮ್ಮ ಜಿಲ್ಲಾಧಿಕಾರಿ ಜಿಲ್ಲಾ ಅಂತ ತಿಳ್ಕೊಂಡು ಹೀಗಾಗಿ 5-6 NOCಗಳು ನಮ್ಮ ಹತ್ರ ಹೋರಾಟಗಾರ ಹತ್ರ ನಾವು ಇಂಥ ಸ್ಥಳ 11 ಎಕರೆ ಇಲ್ಲಾಂದ್ರೆ ಅದು ಬೇರೆ ಗಟ್ಟಿಯಾಗಿ ಹೋಗ್ತದೆ. ಯಾರ್ಯಾರು ಕುಡಿಸು ಹಾಕೊಂಡು ಏನಾದ್ರು ಮಾಡ್ಕೊಂಡು ಅದೊಂದು 11 ಎಕರೆ ಆಗ್ತದೆ. ಆ ನಿಮಗೆ ಏನ್ ಬೇಕು 3-4 ಎಕರೆ ನೀವು ತಗೊಂಡು ಉಳಿದು ಕ್ರೀಡಾಂಗಣ ಆಗಲಿ ಮೊದಲೊಂದು ಇದೇ ಪ್ರಕಾರ ಬಂದಾರ. ಆಫೀಸರ್ ಕಚೇರಿ ಮಾಡಿ, ಕ್ರೀಡಾಂಗಣ ಮಾಡಿ, ವಿವಿಧ ಇದಕ್ಕೆ ಸಮಾಜ ಕಲ್ಯಾಣ ಇಲಾಖೆ, ಅಂಬೇಡ್ಕರ್ ಸಮಾಜ ಯಾವರೇ ಅವ್ರಿಗೆ ಯೂಸ್ ಮಾಡಿದ್ರೆ ಎಲ್ಲ NOCಗಳು ಕೈಯಾಗ ನಾವು ಅವ್ರು ನಮ್ಗೆ ಸಂಬಂಧಪಟ್ಟವ್ರು ಕೇಳಿ ಅವ್ರು ನಾವು ಹೇಳ್ತೀವಿ. ಸಂಬಂಧಪಟ್ಟವ್ರು ಕೇಳಿಲ್ಲ ಅಂದ್ರೆ ಅವರು ಹೇಳಿದ್ದಾರೆ ಬಂದಾರು. ನಡೆಸಬೇಕಾಗ್ತದೆ ಅನ್ನೋದನ್ನ ಹಿರಿಯರು ನಿರ್ಧಾರ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಹೀಗಾಗಿ ನಾಳೆ ನಾಡಿದ್ದು ಹೋಳಿ ಹಬ್ಬ ಇರ್ತದೆ. ಶಾಂತಿಯುತವಾಗಿ ಎಲ್ಲರೂ ಹೋಳಿ ಹಬ್ಬನ ಸಹೋದರತ್ವ ಭಾವನೆಯಿಂದ ಹೋಳಿ ಹಬ್ಬನ ಎಲ್ಲರೂ ಆಚರಿಸೋಣ. ಹಾಗೆ ಇವತ್ತಿನ ದಿವಸ ಈ ಧರಣಿ ಸತ್ಯಾಗ್ರಹಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡಿರುವಂತಹ ನಾಥ ಪಂಥ ಸಮಾಜ ತಾಳಿಕೋಟಿ ಹಾಗೂ ನಮ್ಮ ಅಮಿತ್ ಸಿಂಗ್ ಮನಗುಳಿ ದಾದಾ ಇವರ ಗೆಳೆಯರ ಬಳಗದವರಿಗೂ, ಇಲ್ಲಿ ಕೂಡಿರುವಂತಹ ಎಲ್ಲ ಹಿರಿಯರಿಗೂ, ಸಹೋದರರಿಗೂ, ಎಲ್ಲ ಮುಖಂಡರಿಗೂ ಕೂಡ ಈ ಹೋರಾಟ ಸಮಿತಿ ವತಿಯಿಂದ ತುಂಬು ಹೃದಯದ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಪ್ರಾರಂಭವಾಗ್ತದೆ ಧರಣಿ. ತಾವೆಲ್ಲರೂ ಯಥಾಸ್ಥಿತಿ ಧರಣಿಯಲ್ಲಿ ಪಾಲ್ಗೊಳ್ಬೇಕು. ನಾಳೆ ಸೂರ್ಯವಂಶ ಕಲಾಲ್ ಸಮಾಜದ ಒಂದು ಈ ಧರಣಿಗೆ ಸಂಪೂರ್ಣ ಬೆಂಬಲವನ್ನು ನೀಡಿರ್ತಾರೆ. ಅವರು ಕೂಡ ಬರ್ತಾರೆ. ಹಾಗೆ ಇಲ್ಲಿರುವಂಥ ಎಲ್ಲ ಗುರು ಹಿರಿಯರು ಕೂಡ ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ಈಗ ಶರಬತ್ ಕುಡಿದು